ದರ್ಶನ್ ಫ್ಯಾನ್ ಮೇಲೆ ಕೇಸ್ ಹಾಕಿದ್ರಲ್ಲ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಎಷ್ಟು ಕಾಮೆಂಟ್ಗಳನ್ನ ಡಿಲೀಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ಗೆ ಒಂದು 2-3 ಸೆಂಟೆನ್ಸ್ ಕೇಳಿರ್ತಾರೆ, ಆಮೇಲೆ ನೋಡಿರೋದೇ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಈಗ ನಿನ್ನೆ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ಮೇಲೆ ಕೇಸ್ ಹಾಕಿದ್ರು. ಅವರು ತುಂಬ ಕೆಟ್ಟದಾಗಿ ಕಾಮೆಂಟ್ ಮಾಡಿದರು. ಅದನ್ನು ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಯಾಕಂದರೆ ನಾನು ಮಾಡ್ತಕ್ಕಂಥ ಕೆಲವಾರು ವಿಡಿಯೋಗಳಲ್ಲಿ ಬರೀ ಥಂಬ್ನೇಲ್ ನೋಡಿರ್ತಾರೆ, ಪೂರ್ತಿ ವಿಡಿಯೋ ಕೇಳಿರೋದಿಲ್ಲ. ಅಥವಾ ಸ್ಟಾರ್ಟಿಂಗ್ಗೆ ಒಂದು 2-3 ಸೆಂಟೆನ್ಸ್ ಕೇಳಿರ್ತಾರೆ, ಆಮೇಲೆ ನೋಡಿರೋದೇ ಇಲ್ಲ. ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಕ್ವಶನ್ದಲ್ಲಿ ಬೈಯೋದು, ಕೆಲವರು ಬೈದಂಗೆ ಇದೆ ಡೈರೆಕ್ಟಾಗೆ. ನಾನು ಎಷ್ಟು ಕಾಮೆಂಟ್ಗಳನ್ನ ಡಿಲೀಟ್ ಮಾಡಿದ್ದೀನಿ, ತುಂಬ ಜನನ ಬ್ಲಾಕ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ಮುಖ್ಯ ಅಲ್ಲ ನನಗೆ. ನನ್ನ ಜ್ಞಾನವನ್ನು ಎಷ್ಟು ಜನಕ್ಕೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ಜನ ತಿಳ್ಕೊಂಡ್ರೆ ಸಾಕು. ಅಂದರೆ ಯಾರಿಗೆ ಬೇಕಾಗಿದೆಯೋ ಅವ್ರಿಗೆ ಸಾಕು. ಎಲ್ಲರೂ ನೋಡಬೇಕು, ವ್ಯೂಸ್ ಜಾಸ್ತಿ ಬರಬೇಕು ಅನ್ನೋತಕ್ಕಂಥ ಉದ್ದೇಶ ನನ್ನದಲ್ಲ. 10 ಕಟ್ಟುವುದಕ್ಕಿಂತ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ ಗಾದೆ. 100 ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದು ಒಳ್ಳೇದು ಅಂತ. ಸೊ ದರ್ಶನ್ ಫ್ಯಾನ್ಸ್ ಅವ್ರು ಏನೇನು ಕಾಮೆಂಟ್ಸ್ ಮಾಡಿದರು ರಮ್ಯಾ ಅವ್ರ ಬಗ್ಗೆ, ಆ ಮನಸ್ಥಿತಿ ಯುವಕರಲ್ಲಿ ಬರಬಾರದು. ಅವ್ರಿಗಿನ್ನೂ ಮೆಚುರಿಟಿ ಬಂದಿಲ್ಲ ಅಂತ ಅರ್ಥ. ಅವರ ಮನಸ್ಸು ಇನ್ನೂ ವಿಕಾಸವಾಗಿಲ್ಲ, ಅವರು ಇನ್ನೂ ವಿದ್ಯಾವಂತರಾಗಿಲ್ಲ, ಸಾಮಾಜಿಕ ತಿಳುವಳಿಕೆ ಇಲ್ಲ. ಒಂದು ಸಮಾಜದಲ್ಲಿ ಒಂದು ವಿಷಯವನ್ನು ವ್ಯಕ್ತಪಡಿಸ್ಬೇಕಾದ್ರೆ ಹೇಗೆ ಮಾತಾಡಬೇಕು ಅನ್ನತಕ್ಕಂಥ ಕಾಮನ್ ಸೆನ್ಸ್ ಇಲ್ಲ. ಮೊದಲನೇದಾಗಿ ಅಭಿಮಾನವೇ ತಪ್ಪು. ಯಾವ ರೀತಿ ತಪ್ಪು ಅಂದರೆ, ಒಂದು ಅಭಿಮಾನ ಅಂದರೆ ಒಂದು ಸಿನಿಮಾ ನೋಡು, ಒಂದು ಸಿನಿಮಾದ ಬಗ್ಗೆ ಅಭಿಮಾನ ಬರುತ್ತೆ. ಸಿನಿಮಾದಲ್ಲಿ ಹೀರೋನೇ ಮುಖ್ಯ ಅಲ್ಲ. ಆ್ಯಕ್ಚುಲಿ ದರ್ಶನ್ಗಿನ್ನ ಗ್ರೇಟು ಡೈರೆಕ್ಟರ್. ಈಗ ನಾನು ದರ್ಶನ್ ಅವ್ರನ್ನ ಕಂಡೆಮ್ ಮಾಡ್ತಿಲ್ಲ. ಹೀರೋಗಿನ್ನ ಗ್ರೇಟು ಡೈರೆಕ್ಟರ್. ಡೈರೆಕ್ಟರ್ ಕಥೆಗಾರ, ಸಂಭಾಷಣೆಗಾರ, ಸಂಗೀತ, ಪ್ರೊಡ್ಯೂಸರು. ಪ್ರೊಡ್ಯೂಸರ್ ದುಡ್ಡು ಹಾಕಿಲ್ಲ ಕೋಟಿ ಅಂದರೆ ಹೀರೋ ಎಲ್ಲಿ ಬರೋಕ್ಕಾಗುತ್ತೆ? ಆದರೆ ನಾವು ಯಾರಾದರೂ ಆ ಪ್ರೊಡ್ಯೂಸರ್ನ ಹೀರೋ ಥರ ಟ್ರೀಟ್ ಮಾಡ್ತಿದ್ದೀವಾ ಅಂದರೆ ನಾವೊಂದು ರೀತಿಯಾದ ಭ್ರಮೆನಲ್ಲಿದ್ದೀವಿ. ಒಂದು ಅದ್ಭುತವಾದ ಸಂಗೀತ ಕೇಳ್ತೀವಿ, ಹಾಡು ತುಂಬ ಚೆನ್ನಾಗಿರುತ್ತೆ, ಫೋಟೋಗ್ರಫಿ ಅದ್ಭುತವಾಗಿರುತ್ತೆ, ಫೋಟೋಗ್ರಾಫರ್ ಕಡೆ ಗಮನ ಹರಿಸಲ್ಲ, ಹೀರೋ ಹೀರೋಯಿನ್ ಕುಣಿಯೋದು ಮಾತ್ರ ಗಮನಿಸ್ತೀವಿ. ಆ ಸಿಂಗರ್ ಕಡೆ ಗಮನ ಹರಿಸೋದಿಲ್ಲ, ಸಂಗೀತದ ಕಡೆ ನಾವು ಗಮನ ಹರಿಸೋದಿಲ್ಲ. ನಾವು ಆಳವಾಗಿ ಚಿಂತನೆ ಮಾಡಿದಾಗ ಒಬ್ಬ ವ್ಯಕ್ತಿ, ಮೆಚೂರ್ಡ್ ಪರ್ಸನ್, ಬುದ್ಧಿವಂತ ವ್ಯಕ್ತಿ ಸಿನಿಮಾ ಯಾವ ರೀತಿ ನೋಡ್ತಾನೆ ಅಂದರೆ, ಕತೆ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಪ್ರೊಡಕ್ಷನ್ ಚೆನ್ನಾಗಿದೆ, ಒಳ್ಳೊಳ್ಳೆ ಸೀನ್ಗಳೆಲ್ಲ ಕೊಟ್ಟಿದ್ದಾರೆ, ಹೀರೋ ಹೀರೋಯಿನ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಷ್ಟೊಂದು ದೃಷ್ಟಿಕೋನಗಳಲ್ಲಿ ಒಬ್ಬ ವ್ಯಕ್ತಿ ಸಿನಿಮಾವನ್ನು ನೋಡಬೇಕು. ಅವನು ಕಲೆಗಾರ, ಅವನು ಕಲೆಯ ಅಭಿಮಾನಿ. ಸುಮ್ಮನೆ ನೋಡ್ಬಿಟ್ಟು ಯಾವುದೋ ನೋಡ್ಬಿಟ್ಟು ಅವನೇ ದೇವರು ಅಂದರೆ ನಿಮಗೆ ಕಲೆಯ ಬಗ್ಗೆ, ಅಭಿಮಾನದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಓಕೆ, ದರ್ಶನ್ ಫ್ಯಾನ್ಸ್ ಇದ್ದಾರೆ, ಸುದೀಪ್ ಫ್ಯಾನ್ಸ್ ಇದ್ದಾರೆ ಅಂದರೆ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಅವರನ್ನು ಗೌರವಿಸ್ತೀವಿ. ಯಾವ ಬುದ್ಧಿವಂತ ಕಲೆಗಾರ ಅಂದರೆ, ಕಲೆನ ಪ್ರೀತಿಸುವವನು ಅಂದರೆ, ಅಭಿಮಾನಿ ಅಂದರೆ, ಇವತ್ತು ದರ್ಶನ್ ಪಿಕ್ಚರ್ಗೆ ಹೋಗ್ಬೇಕು, ದರ್ಶನ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರಪ್ಪ, ಏನು ಸೂಪರ್ ಡೈರೆಕ್ಷನ್ ಗೊತ್ತಾ ಅಂತ ಮಾತಾಡಿಕೊಂಡು ಒಂದು ವಾರ ಆದಮೇಲೆ ಸುದೀಪ್ ಸಿನಿಮಾಗೆ ಹೋಗ್ಬೇಕು, ಸಿನಿಮಾ ಸಖತ್ತಾಗಿದೆ, ಸುದೀಪ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ದಿನ ಆದಮೇಲೆ ಎಷ್ಟು ಸಿನಿಮಾಗೆ ಹೋಗಬೇಕು. ಅವನು ಕಲೆಯನ್ನು ಪ್ರೀತಿಸುವವನು, ಅವನು ಕಲೆಗೆ ಅಭಿಮಾನಿ ಅಲ್ವಾ? ಇಲ್ಲ ನಾನು ದರ್ಶನ್ ಫ್ಯಾನು, ಸೊ ಸುದೀಪ್ ಸಿನಿಮಾ ಕಂಡ್ರೆ ನನಗಾಗೋದಿಲ್ಲ, ಅವ್ರ ಫ್ಯಾನ್ಸ್ ಕಂಡ್ರೆ ಆಗೋದಿಲ್ಲ ಅಂದರೆ ನಿಮಗಿನ್ನೂ ಮೆಚುರಿಟಿ ಬಂದಿಲ್ಲ, ತಿಳುವಳಿಕೆ ಬಂದಿಲ್ಲ. ಮೃಗಗಳ ರೀತಿ ಹೊರಗಡೆ ವರ್ತನೆ ಮಾಡಬಾರ್ದು. ಕಲೆಯನ್ನು ಈ ರೀತಿ ಪ್ರೀತಿಸಿ. ನನ್ನ ವಿಡಿಯೋಗಳಲ್ಲಿ ಎಷ್ಟೊಂದು ಜನ ಎಷ್ಟು ಅಸಹ್ಯವಾಗಿ ಕಾಮೆಂಟ್ ಮಾಡ್ತಾರೆ ಗೊತ್ತಾ? ನಾನು ಬ್ಲಾಕ್ ಮಾಡ್ತೀನಿ ಅಷ್ಟೇ. ನೀನು ನೋಡೋದು ಬೇಡ, ಇಷ್ಟಾದ್ರೂ ನೋಡಿದ್ರೆ ಮುಂದಕ್ಕೆ ಹೋಗೋ.
ನಿನಗೆ ಖುಷಿ ಆಯ್ತಾ? ಏನಾದ್ರು ಕಾಮೆಂಟ್ ಮಾಡಬೇಕಾ? ಮಾಡು. ತುಂಬ ಜನ ಪ್ರಶ್ನೆ ಕೇಳ್ತಾರೆ. ನನ್ನೆಲ್ಲ ಕಂಟೆಂಟ್ಗಳು ವಿಡಿಯೋಗಳು ಹೆಚ್ಚಿಗೆ ಜನಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಷ್ಟೇ. ಅದು ನನ್ನ ತಿಳುವಳಿಕೆಯ ಮಟ್ಟದಲ್ಲಿ. ನಾನು ಸರ್ವಜ್ಞ ಅಲ್ಲ. ನನ್ನ ತಿಳುವಳಿಕೆ ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೋ ಪ್ರಯೋಜನ ಆಗುತ್ತೆ. ಯಾಕಾಗುತ್ತೆ ಅಂದರೆ ತುಂಬ ಜನ ಫೋನ್ ಮಾಡ್ತಿರ್ತಾರೆ ನನಗೆ, ಗುರೂಜಿ ನನಗೆ ತುಂಬ ಹೆಲ್ಪ್ ಆಯಿತು, ನಾನು ತುಂಬ ಖುಷಿಯಾಗಿದ್ದೀನಿ. ನೂರಾರು ಜನ ಫೋನ್ ಮಾಡಿದಾಗ ಓಕೆ ನಾವು ಅವ್ರ ಪ್ರಶ್ನೆಗಳ ಉತ್ತರ ಕೊಡೋಣ, ನನ್ನ ಉತ್ತರ ಅವ್ರ ಮನಸ್ಸಿಗೆ ರೀಚ್ ಆಗ್ತಾ ಇದೆ, ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ನನಗನ್ನಿಸುತ್ತೆ. ಆಗ ನಾನು ವೀಡಿಯೋಗಳು ಮಾಡ್ತೀನಿ. ಯಾರೂ ವೀಡಿಯೋನೇ ನೋಡಿಲ್ಲ, ಯಾರಿಗೂ ವಿಷಯನೇ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ, ನಾನು ಹೇಗೆ ಮಾಡೋಕ್ಕೋಗ್ಲಿ? ಅರ್ಥ ಮಾಡ್ಕೊಳ್ಳಿ. ಸೊ ಆ ರಮ್ಯಾ ಅವರು ಆ ಕೇಸ್ ಹಾಕಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಈ ರೀತಿ ಬುದ್ಧಿ ಕಲಿಸ್ಬೇಕು ಒಂದಷ್ಟು ಜನ. ಯಾಕೆಂದ್ರೆ ಸುಮ್ಮ ಹುಚ್ಚ ಅಭಿಮಾನದಲ್ಲಿ ಹೆಂಗೆ ಬೇಕು ಹಂಗೆ ಸೋಷಿಯಲ್ ಮೀಡಿಯಾದ ಅಂದ್ಬಿಟ್ಟು ಹುಚ್ಚುಚ್ಚಾಗಿ ಮಾತಾಡೋದಲ್ಲ. ಸಮಾಜದ ಎಷ್ಟೊಂದು ಆಲ್ರೆಡಿ ನಮ್ಮ ಸಮಾಜ ತುಂಬ ಸಂಕಷ್ಟದಲ್ಲಿದೆ. ನಮ್ಮ ಸಮಾಜ ಮೌಢ್ಯದಲ್ಲಿ ತುಂಬಿದೆ. ನಮ್ಮ ಕಾನೂನುಗಳು, ನಮ್ಮ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲದರಲ್ಲೂ ರಾಶಿ ರಾಶಿ ಒತ್ತಡ ಇದೆ, ಸಮಸ್ಯೆಗಳಿದೆ, ಭ್ರಷ್ಟಾಚಾರ ಇದೆ. ನಾವು ಏನನ್ನೂ ಮಾಡೋಕ್ಕಾಗೋ ಪರಿಸ್ಥಿತಿಯಲ್ಲಿದ್ದೀವಿ. ಮೌಢ್ಯಗಳನ್ನು ಈ ಸಮಾಜದಲ್ಲಿ ಬಿಚ್ತಾ ಇದ್ದಾರೆ. ಕೇಸ್ ಹಾಕೊಂಡು ಓಡಾಡೋಕ್ಕಾಗತ್ತಾ? 10 ವರ್ಷ 15 ವರ್ಷ ಕೇಸು ನಮ್ಮ ನ್ಯಾಯಾಂಗದಲ್ಲಿ. ಏನಪ್ಪ ಮಾಡೋದು? ಪೊಲೀಸ್ ಸ್ಟೇಷನ್ಗೆ ಅಲಾಯಕ್ಕಾಗತ್ತಾ? ಆ ಸ್ಟ್ರೆಸ್ಸು, ಆ ಕತೆ. ಹಿಂಗಾಗ್ಬಿಟ್ಟು ಜನ ಎಲ್ಲ ಬಿಟ್ಬಿಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಎಲ್ಲ ತುಂಬ್ಕೊತಾ ಇದೆ, ಎಲ್ಲ ಕಡೆ ಸ್ಟ್ರೆಸ್ ತುಂಬ್ತಾ ಇದೆ. ಈ ದಿನನೂ ಕರೆಕ್ಟಾಗಿ ನಾನು ಆಗಲೇ ಒಂದು ವಿಡಿಯೋ ಸುಮೋಟೋ ಕೇಸ್ ಹಾಕ್ರಿ ಅಂತ ನಮ್ಮ ಕಾರ್ಯಾಂಗ ಎಚ್ಚೆತ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂಥ ಮೌಢ್ಯಗಳನ್ನು ಬಿತ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ್ರೆ, ಸಿಂಪಲ್ ಎಕ್ಸಾಂಪಲ್, ಯಾರು ಮೈ ಮೇಲೆ ದೇವ್ರು ಬರುತ್ತೆ ಅಂತಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮುಗೀತು. ಯಾಕೆಂದರೆ ಯಾರ ಮೈ ಮೇಲೂ ದೇವ್ರು ಬರಲ್ಲ, ಯಾರ ಮೈ ಮೇಲೆ ದೇವ ಬರಲ್ಲ. ಸೊ ಎಷ್ಟೊಂದು ಸುಳ್ಳುಗಳು ಹೇಳ್ತಾ ಇದ್ದಾರೆ ಡೈರೆಕ್ಟಾಗೆ. ಅದು ಯಾವಾಗಲೂ ಇರುತ್ತೆ ಯೂಟ್ಯೂಬ್ನಲ್ಲಿ. ಸೊ ಕೇಳೋರಿಲ್ಲ ಅಂದರೆ ಅವ್ರು ಪುರ್ಸತ್ತಿಲ್ಲ ಪಾಪ ಕೇಳೋಕ್ಕೆ. ಅವ್ರು 108 ತುಂಬಿಕೊಂಡಿರುತ್ತೆ ಒತ್ತಡಗಳು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಇರುವಾಗ, ಈ ರೀತಿಯಾಗಿ ಕೆಟ್ಟದಾಗಿ ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ನೀವು ಕಾಮೆಂಟ್ ಮಾಡಿದಾಗ ರಮ್ಯಾ ಅವರು ತಗೊಂಡಂಥ ಸ್ಟ್ಯಾಂಡ್ ಇದೆಯಲ್ಲ, ಕಂಪ್ಲೇಂಟ್ ಕೊಡಬೇಕು ಅಂತ, ದಟ್ ಇಸ್ ಗ್ರೇಟ್. ಆ್ಯಕ್ಚುಲಿ ಅವರು ಸಾಮಾನ್ಯ ಲೇಡಿ ಆಗಿದ್ರೆ ಮಾಡ್ತಿರಲ್ಲ, ಪೊಲಿಟಿಕಲ್ ಆಗಿದ್ದಾರೆ, ಅವ್ರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಫೇಮಸ್ ಆಗುತ್ತೆ, ಸೆಲೆಬ್ರಿಟಿ, ಅವ್ರ ಮಾತು ಕೇಳ್ತಾರೆ, ಅದು ನಡೆಯುತ್ತೆ ಅಂತ ಕೊಟ್ಟರು, ಪುರ್ಸತ್ತಾಗ ಅಂತ ಹೋಗಿ ಕೊಟ್ಟರು. ಸಾಮಾನ್ಯ ವ್ಯಕ್ತಿ ಹಂಗೆ ಮಾಡೋಕ್ಕಾಗತ್ತಾ? ನೆನ್ಪಿಟ್ಕೊಳ್ಳಿ. ಸೊ ಈ ವಿಡಿಯೋ ನೋಡೋರು ಅರ್ಥ ಮಾಡ್ಕೊಳ್ಳಿ, ಸಾಧ್ಯವಾದರೆ ಶೇರ್ ಮಾಡಿ. ನೀವು ಏನು ಕಲೆಯ ಬಗ್ಗೆ ಅಭಿಮಾನ ಇದೆಯೋ ಅದು ಅಭಿಮಾನ ಅಲ್ಲ. ನೀವನ್ನು ಕಲೆಯನ್ನು ಪ್ರೀತಿಸುವ ವ್ಯಕ್ತಿಗಳು ಅಲ್ಲ. ಅದೊಂದು ಅಂಧಾಭಿಮಾನ, ಅಜ್ಞಾನ, ಅವಿದ್ಯಾವಂತರು, ಮೂರ್ಖತನದ ತಿಳುವಳಿಕೆ ಇರ್ತಕ್ಕಂಥವರು, ಆ ಥರದವ್ರು ಈ ರೀತಿಯಾಗಿ ಅವ್ರು ಬೇರೆ ಇವ್ರು ಬೇರೆ ಅಂತ ಜಗಳ ಕಾಯೋದು. ಸೊ ಕಲೆಯನ್ನು ಪ್ರೀತಿಸುವವನು, ಕನ್ನಡವನ್ನು ಪ್ರೀತಿಸುವವನು ಕನ್ನಡದ ಎಲ್ಲ ಸಿನಿಮಾಗಳ ಹೀರೋಗಳನ್ನು ಪ್ರೀತಿಸ್ತಾನೆ. ವಾಸ್ತವ ಸತ್ಯದಲ್ಲಿ ನೀವು ಮೊದಲು ಪ್ರಿಫರೆನ್ಸು ಪ್ರೊಡ್ಯೂಸರ್ ಕೊಡಬೇಕು. ಪ್ರೊಡ್ಯೂಸರ್ ಇಸ್ ದ ಹೀರೋ. ಅವನು ಹಣ ಹಾಕಿಲ್ಲ. ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಮನೆಯೆಲ್ಲ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ರಿಯಲ್ ಹೀರೋ ಪ್ರೊಡ್ಯೂಸರು. ದ ಸೆಕೆಂಡ್ ಹೀರೋ ಈಸ್ ಡೈರೆಕ್ಟರ್, ಥರ್ಡ್ ಹೀರೋ ಇಸ್ ಮ್ಯೂಸಿಕ್ ಡೈರೆಕ್ಟರ್, ಕಥೆಗಾರ. ಇವರು ಲಾಸ್ಟ್ ಬರೋನ್ ಹೀರೋ. ನಾವು ಮೊದಲೇನು ಮಾಡ್ತೀವಿ, ಹೀರೋನೇ ದೊಡ್ಡದು ಮಾಡಿ ಏನು ಕೂರಿಸಿ ಅವನೇನೋ ದೇವ್ರು ಮಾಡಿ ನಾವು ಒದ್ದಾಡ್ತಾ ಇರ್ತೀವಿ. ಸೊ ಅವರಲ್ಲ. ಅರ್ಥ ಆಗ್ತಿದೆಯಾ? ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ಸು ಅನ್ನದಾತರು ಅಂತ. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ. ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸಕ್ಕಾಗ್ತಾ ಇದೆ. ಅವ ನಮ್ಮ ದಣಿ, ನಮ್ಗೆ ಅನ್ನ ಕೊಟ್ಟ ದಣಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ ಕೃತಜ್ಞತೆ ಇರಬೇಕು. ಸೊ ಹೀರೋ ಕಡೆ ಅಭಿಮಾನ ಇರಬೇಕು. ಅದೇ ರೀತಿ ಭಾಷೆಯ ಕಡೆ ಅಭಿಮಾನ, ಕಲೆಯ ಕಡೆ ಅಭಿಮಾನ ಇದ್ದಾಗ ನಿನ್ನ ಮನಸ್ಸು ಶಾಂತವಾಗಿರುತ್ತೆ. ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಎಲ್ಲರನ್ನೂ ಗೌರವಿಸ್ತೀಯ. ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.